ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಎರಡನೆಯ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಶೋ ಮುಗ್ದಿದೆ. ಸೊ ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ನನಗೇನು ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ ಈ ಒಂದು ಮ್ಯಾಚ್. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ರಿಸಲ್ಟ್ ಗಳು ಗೊತ್ತೇ ಇತ್ತು. ಆಫ್ ಕೋರ್ಸ್ ನಮ್ಮ ರಿಯಾ ರಿಪ್ಲಿ ಅವರು ಸೋಲೋದಿಲ್ಲ ಅಂತ. ಅಂಡ್ ಅದೇ ರೀತಿ ನಮ್ಮ ರಿಯಾ ರಿಪ್ಲಿ ಅವರು ನಾಯಾ ಜಾಕ್ಸ್ ಅವರಿಗೆ ರಿಪ್ಟೈಲ್ ನ ಕನೆಕ್ಟ್ ಮಾಡಿ ನಾಯಾ ಜಾಕ್ಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ವಿಮೆನ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಶಿಎಂಎಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗೈಸ್, ಬೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಇವರಿಬ್ರು ಕೂಡ ಯಾವಾಗ್ಲೇ ಮ್ಯಾಚ್ ಆಡಿದ್ರು ಕೂಡ ತನ್ನ ಬೆಸ್ಟ್ ನ ಕೊಡ್ತಾರೆ. ಅಂಡ್ ಅದೇ ರೀತಿ ಒಂದು ಬೆಸ್ಟ್ ಬ್ಯಾಂಗರ್ ಮ್ಯಾಚ್ ಇದಾಗಿತ್ತು ಅಂತಾನೆ ಹೇಳ್ಬಹುದು. ಒಂದ್ ಟೈಮ್ ಅಲ್ಲಿ ಗೈಸ್ ರಿಂಗ್ ಔಟ್ ಸೈಡ್ ನಮ್ಮ ಶಿಎಂಎಸ್ ಅವರು ರನ್ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಗ್ರಿ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಗೈಸ್, ಬ್ಯಾಂಗರ್ ಸ್ಪಿಯರ್ ಅಂತಾನೆ ಹೇಳ್ಬಹುದು. ನನಗಂತೂ ಆ ಒಂದು ಸ್ಪಿಯರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಮ್ಮ ಶಿಎಂಎಸ್ ಅವರ ಕಡೆಯಿಂದ ಪ್ರೋ ಕಿಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ತನ್ನ ಕಾಲನ್ನ ರೋಪ್ ಹತ್ರ ಇಟ್ಬಿಡ್ತಾರೆ. ಅಫ್ಕೋರ್ಸ್ ರೋಪ್ ಇಂದ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿದ್ದಿದ್ರೆ ಇವತ್ತು ನಮ್ಮ ಶಿಎಂಎಸ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗೋರು. ಬಟ್ ರೋಪ್ ಹತ್ರನೇ ಪಿನ್ ಮಾಡ್ತಾರೆ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ತನ್ನ ಕಾಲ್ನ ರೋಪ್ ಹತ್ರ ಇಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಅವರು ಇನ್ನ ಒಂದು ಪ್ರೋ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅವರ ರಿಪ್ಸ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರುತ್ತೆ. ಅಂಡ್ ಅದಕ್ಕೋಸ್ಕರ ಅವರು ನಿಂತ್ಕೋತಾರೆ. ಅಂಡ್ ಈ ಒಂದು ಅವಕಾಶನ ಯೂಸ್ ಮಾಡ್ಕೊಂಡು ನಮ್ಮ ಬ್ರಾನ್ ಬ್ರೇಕರ್ ಅವರೇ ಶಿಎಂಎಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಶಿಎಂಎಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಒಂದು ಅದ್ಭುತವಾದ ಬ್ಯಾಂಗರ್ ಮ್ಯಾಚ್ ನಮಗೆ ಇವತ್ತು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಲ್ಯಾಡರ್ ಮ್ಯಾಚ್ ನ ಕಾಂಟ್ರಾಕ್ಟ್ ಸೈನಿಂಗ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮ್ಮ HBK ಶಾನ್ ಮ್ಯಾಕಲ್ಸ್ ಅವರು ತನ್ನ ಎಂಟ್ರಿನ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಕಾಂಟ್ರಾಕ್ಟ್ ಸೈನಿಗೆ ಬೇಕಾದಂತಹ ಎಲ್ಲಾ ಸೆಟಪ್ ಕೂಡ ಇರುತ್ತೆ. ಅಂಡ್ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಮೈಕ್ ಅಲ್ಲಿ ಮಾತಾಡ್ತಾರೆ. ಸೊ ಸ್ಯಾನ್ ಆಂಟೋನಿಯೋ ನನ್ನ ಹೋಮ್ ಗ್ರೌಂಡ್ ಗೆ ಬಂದು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅಂಡ್ ಇಲ್ಲಿ ನಾನು ಮಾತಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನನ್ನ ಬಳಿ ಒಂದು ಕೆಲಸ ಇದೆ. ನಾನಿವತ್ತು ಇಲ್ಲಿ ಲ್ಯಾಡರ್ ಮ್ಯಾಚ್ ಆಗ್ತಾ ಇದೆಯಲ್ಲ ರಾಯಲ್ ರಂಬಲ್ ಅಲ್ಲಿ, ಅದರ ಕಾಂಟ್ರಾಕ್ಟ್ ಸೈನ್ ನ ಮಾಡಿಸೋದಕ್ಕೆ ಬಂದಿದ್ದೀನಿ. ಸ್ಮ್ಯಾಕ್ ಡೌನ್ ನ ಜನರಲ್ ಮ್ಯಾನೇಜರ್ ಆದಂತಹ ನಿಕ್ ಆಲ್ಡಿಸ್ ಅವರ ಕೈಯಲ್ಲಿ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ಕೈಯಲ್ಲಿ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ಅವನು ನನ್ನನ್ನ ಇಲ್ಲಿಗೆ ಕಳಿಸಿದಾನೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಮೊದಲನೇದಾಗಿ ಚಾಲೆಂಜರ್ ಕೆವಿನ್ ಓವೆನ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಕೆವಿನ್ ಓವೆನ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಕೆವಿನ್ ಓವೆನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಹೆವಿ ವೇಟ್ ಚಾಂಪಿಯನ್ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವತ್ತು ನಾನು ನಮ್ಮ ಕೆವಿನ್ ಓವೆನ್ಸ್ ಅವರ ಟಿ ಶರ್ಟ್ ಮೇಲೆ ಸಿಕ್ಕಾಪಟ್ಟೆ ಗಮನ ಇಟ್ಟಿದ್ದೆ. ಇವತ್ತು ಯಾವ ರೀತಿ ಟಿ ಶರ್ಟ್ ನ ಹಾಕೊಂಡು ಬರ್ತಾರೆ ಅಂತ. ಅವ್ರಿವತ್ತು ಕೋಡಿ ಸಕ್ಸ್ ಎಕ್ಸ್ ಅನ್ನೋ ಒಂದು ಟಿ ಶರ್ಟ್ ನ ಹಾಕೊಂಡು ಬಂದಿದ್ರು. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಮ್ಮ ಕೆವಿನ್ ಓವೆನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಮಧ್ಯದಲ್ಲಿ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಇರ್ತಾರೆ. ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಹೇಳ್ತಾರೆ, ಗಾಯ್ಸ್ ನಾವು ಈ ರೀತಿ ಕಾಂಟ್ರಾಕ್ಟ್ ಸೈನಿಂಗ್ ನ ಮಾಡೋದು ಬೇಡ. ಸೊ ಪ್ಲೀಸ್ ನೀವಿಬ್ರು ಕೂಡ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನಮ್ಮ ಕೆವಿನ್ ಓವೆನ್ಸ್ ಹಾಗೆ ಕೋಡಿ ರೋಡ್ಸ್ ಇಬ್ರು ಕೂಡ ಶಾನ್ ಮ್ಯಾಕಲ್ಸ್ ಅವರ ಮಾತನ್ನ ಕೇಳೋದಿಲ್ಲ. ಆಗ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಹೇಳ್ತಾರೆ, ಓಕೆ ನೀವಿಬ್ರು ಇದೇ ರೀತಿ ಕಾಂಟ್ರಾಕ್ಟ್ ನ ಸೈನ್ ಮಾಡಬೇಕು ಅಂತಿದ್ರೆ ನನಗೂ ಕೂಡ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಸೊ ನಾನಿಲ್ಲಿ ಸುಮ್ಮನೆ ಮಾತಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನಿಮ್ಮ ಸೈನ್ ನ ಈ ಒಂದು ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಬಂದಿದ್ದೀನಿ. ನೀವಿಬ್ರು ಕೂಡ ತಿಂಗಳುಗಳಿಂದ ಹೊಡೆದಾಡ್ಕೊಂಡು ಬಂದಿದ್ದೀರಾ, ಅದನ್ನ ನೋಡೋದ್ರಲ್ಲಿ ನಮಗೂ ಕೂಡ ಮಜಾ ಇದೆ. ಬಟ್ ಈಗ ಕಾಂಟ್ರಾಕ್ಟ್ ನ ಸೈನ್ ಮಾಡಿ ನನ್ನನ್ನ ಇಲ್ಲಿಂದ ಕಳಿಸ್ಕೊಡಿ ಅಂತ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಹೇಳ್ತಾರೆ. ಅಂಡ್ ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಕೆವಿನ್ ಓವೆನ್ಸ್ ಅವರ ಕೈಗೆ ಕಾಂಟ್ರಾಕ್ಟ್ ನ ಕೊಟ್ಟಾಗ ನಮ್ಮ ಕೆವಿನ್ ಓವೆನ್ಸ್ ಅವರು ಸೈನ್ ಮಾಡೋದಕ್ಕೆ ಹೋಗಿ ಪಕ್ಕದಲ್ಲಿರ್ತಕ್ಕಂತಹ ಮೈಕ್ ನ ತಗೊಂಡು, ಕೋಡಿ ರೋಡ್ಸ್ ನೀನ್ ಅನ್ಕೋಬಹುದು ನಮ್ಮಿಬ್ರು ಮಂದಿಯೇ ಎಲ್ಲದೂ ಕೂಡ ಮುಗ್ದಿದೆ ಅಂತ, ಬಟ್ ಏನು ಕೂಡ ಮುಗ್ದಿಲ್ಲ. ಯಾವಾಗ ಮುಗಿಯುತ್ತೆ ಅಂದ್ರೆ ನಾನು ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿದಾಗ. ನಿಜ ಹೇಳ್ಬೇಕು ಅಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ನೀನು ಹೇಳ್ದಂತಹ ವಿಚಾರಗಳು ನನಗೆ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ತು. ನೀನ್ ಹೇಳ್ದೆ 10 ಔಟ್ ಆಫ್ 10 ನಲ್ಲಿ ಕೆವಿನ್ ಓವೆನ್ಸ್ ಬರೀ ಈಸಿ ವೇನೆ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ನಾನೇನಾದ್ರೂ ಈಸಿ ವೇನ ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ನಾನಿವತ್ತು ನಿನ್ನ ಚಾಂಪಿಯನ್ಶಿಪ್ ನ ಗೆದ್ಕೋತಾ ಇದ್ದೆ. ಅಫ್ಕೋರ್ಸ್ ನಾನು ಚಾಂಪಿಯನ್ ಆಗಿದ್ದೀನಿ, ಬಟ್ ಎಲ್ಲರೂ ಕೂಡ ನನ್ನನ್ನ ಚಾಂಪಿಯನ್ ಅನ್ನೋರು. ಯಾಕಂದ್ರೆ ಆ ದಿನ ನೀನು ಇಂಜುರಿ ಆಗಿದೆ ಅಂಡ್ ಆಗ ನಾನು ನಿನ್ ಮೇಲೆ ಅಟ್ಯಾಕ್ ಮಾಡಲಿಲ್ಲ. ಸೊ ಅದು ಒಂದು ಹಾರ್ಡ್ ವೇನ ನಾನು ತಗೊಂಡಿದ್ದೀನಿ. ನೀನು ಸುಳ್ಳು ಹೇಳಿದ್ಯಾ, ಯಾವಾಗ್ಲೂ ಕೂಡ ಹೇಳೋ ರೀತಿ ಅಂತ ನಮ್ಮ ಕೆವಿನ್ ಓವೆನ್ಸ್ ಅವರು ಹೇಳ್ತಾ, ನಾನು ಯಾಕೆ ಅವತ್ತು ನಿನ್ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫ್ರೆಂಡ್ಶಿಪ್ ನ ನಿಭಾಯಿಸ್ತೆ. ನಿನಗಿಂತ ಚೆನ್ನಾಗೆ ನನಗೆ ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಸಾಕು ನಿಲ್ಸುಕೆವೋ, ನಾನಿಲ್ಲಿ ಹಿಂದೆ ನಡೆದಿರ್ತಕ್ಕಂತಹ ವಿಚಾರಗಳ ಬಗ್ಗೆ
ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ. ಶಾನ್ ಮ್ಯಾಕಲ್ಸ್ ಇಲ್ಲಿ ನಿನ್ನ ಮಾತನ್ನ ಕೇಳೋದಕ್ಕೆ ಬಂದಿಲ್ಲ, ಬದಲಿಗೆ ನಾನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂಡ್ ನಾನು ನನ್ನ ರಸಲ್ ಮೇನಿಯಾ ಅಪೋನೆಂಟ್ ಯಾರಾಗಿರ್ತಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಸುಮ್ಮನೆ ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳ್ತಾರೆ, ನಾನು ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿದ್ರೆ ಎಲ್ಲವೂ ಕೂಡ ಮುಗಿಯುತ್ತೆ ಅಂಡ್ ರಾಯಲ್ ರಂಬಲ್ ಅಲ್ಲಿ ನಾನು ಹೊಸ ಚಾಂಪಿಯನ್ ಆಗ್ತೀನಿ ಅಂಡ್ ನಿನ್ನ ರಸಲ್ ಮೇನಿಯಾ ಆಸೆನೆಲ್ಲದನ್ನು ಕೂಡ ನಾನು ಮುಗಿಸ್ತೀನಿ. 10 ವರ್ಷದಿಂದ ನನಗೆ ಸಿಗ್ಬೇಕಾದ್ನೆಲ್ಲದನ್ನು ಕೂಡ ನಾನು ರಾಯಲ್ ರಂಬಲ್ ಅಲ್ಲಿ ತಗೋತೀನಿ. ನೀನು ಬಂದ್ ಕೂಡಲೇ ಪೋಸ್ಟರ್ಸ್ ಗಳಲ್ಲೆಲ್ಲ ನೀನು ಫೇಸ್ ಕಾಣಿಸ್ತೈತಲ್ಲ, ಅದನ್ನೆಲ್ಲ ನಾನ್ ತಗೋತೀನಿ ಅಂತ ಹೇಳಿ ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ನಮ್ಮ ಶಾನ್ ಮ್ಯಾಕಲ್ಸ್ ಅವರು, ಕೆವಿನ್ ಓಯನ್ಸ್ ನೀನು ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ ಪಟ್ಟಿ ಮಾತಾಡ್ತಾ ಇದೀಯಾ ಅಂತ ಹೇಳ್ಬಿಡ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಕೆವಿನ್ ಓಯನ್ಸ್ ಅವರು, ಶಾನ್ ನೀನ್ ಏನ್ ಹೇಳ್ದೆ, ನನಗೆ ಹೊಟ್ಟೆ ಕಿಚ್ಚು ಅಂತ ಹೇಳ್ದ. ಅಫ್ಕೋರ್ಸ್ ನೀನು ಕೂಡ ಕೋಡಿ ರೋಡ್ಸ್ ಅವರ ರೀತಿನೇ ಅಲ್ವಾ, ಕೋಡಿ ರೋಡ್ಸ್ ಅವರ ರೀತಿನೇ ಜನಗಳ ಹತ್ರ ಚೆನ್ನಾಗಿದ್ದೆ ಅಲ್ವಾ. ಯಾವಾಗ ಈ ಜನಗಳಿಗೆ ನಿನ್ನ ಅಗತ್ಯತೆ ಇತ್ತೋ ಆಗ ನೀನು ಈ ಜನಗಳಿಂದ ಹೊರಗಡೆ ಹೋದೆ ಅಲ್ವಾ. ಸೊ ನೀನು ಈ ರೀತಿ ಮಾತಾಡಬಹುದೇ ಅಂಡ್ ನಾನು ಈ ಒಂದು ಚಾಂಪಿಯನ್ಶಿಪ್ ನ ನಿನಗಿಂತ ರೆಲೆವೆಂಟ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಕೂಡ ಮುಂದೆ ಬಂದ್ಬಿಟ್ಟು ಕೆವಿನ್ ಓಯನ್ಸ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ಕೆವಿನ್ ಓಯನ್ಸ್ ಅವರು ಹ್ಯಾಂಡ್ ಶೇಕ್ ನ ಕೊಡೋದಿಲ್ಲ, ಕೋಡಿ ರೋಡ್ಸ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಟ್ಟು ಇಬ್ರು ಕೂಡ ಕೈ ಕುಲುಕ್ಸ್ಬೇಕಾದ್ರೆ ನಮ್ಮ ಕೆವಿನ್ ಓಯನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಪಂಚ್ ನ ಹೊಡಿತಾರೆ. ಅದನ್ನ ನೋಡಿ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಕೆವಿನ್ ಓಯನ್ಸ್ ಅವ್ರನ್ನ ತೊಳ್ಳಿ ದೂರ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೆವಿನ್ ಓಯನ್ಸ್ ಅವರು ಶಾನ್ ಮ್ಯಾಕಲ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದರಿಂದ ಶಾನ್ ಮ್ಯಾಕಲ್ಸ್ ಅವರಿಗೆ ಕೋಪ ಬರುತ್ತೆ ಅಂಡ್ ಅವರು ಒಂದು ಸ್ವೀಟ್ ಚಿನ್ ಮ್ಯೂಸಿಕ್ ನ ಕೆವಿನ್ ಓಯನ್ಸ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ರೀತಿ ಇವತ್ತಿನ ಕಾಂಟ್ರಾಕ್ಟ್ ಸೈನಿಂಗ್ ಸೆಗ್ಮೆಂಟ್ ಎಂಡ್ ಆಗುತ್ತೆ. ಓವರ್ ಆಲ್ ಗೈಸ್ ಸೆಗ್ಮೆಂಟ್ ಮಾತ್ರ ಸಖತ್ತಾಗಿತ್ತು, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂಡ್ ನಾನು ಇವರ ರಾಯಲ್ ರಂಬಲ್ ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಮೋಸ್ಟ್ ಅವೈಟೆಡ್ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಬ್ರಾನ್ ಸ್ಟ್ರೋಮನ್ ವರ್ಸಸ್ ಜಾಕೋ ಫಾಟೋ ಅವರ ನಡುವೆ. ಲಿಟರಲಿ ನಾನಂತೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಅಂಡ್ ಈ ಒಂದು ಮ್ಯಾಚ್ ನ ಪ್ರಾರಂಭದಲ್ಲೇ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಜಾಕೋ ಫಾಟೋ ಅವ್ರನ್ನ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಮ್ಯಾಚ್ ನ ಪ್ರಾರಂಭದಲ್ಲಿ ಏನ್ ಅನಿಸುತ್ತೆ ಅಂದ್ರೆ, ಏನ್ ಗುರು ಇದು ಜಾಕೋ ಫಾಟೋ ಅವರು ಬ್ರಾನ್ ಸ್ಟ್ರೋಮನ್ ಮುಂದೆ ಉಳಾತ್ ರೀತಿ ಕಾಣಿಸ್ತಾ ಇದಾರಲ್ಲ, ಎಸೆತಾ ಇದಾರಲ್ಲ ಬ್ರಾನ್ ಸ್ಟ್ರೋಮನ್ ಅವರು ಅಂತ ಅನಿಸ್ಕೊಬಿಟ್ಟೆ. ಅಂಡ್ ಅದೇ ರೀತಿ ಡಾಮಿನೇಟ್ ಮಾಡ್ತಾ ಇರ್ತಾರೆ, ಎಸೆತಾ ಇರ್ತಾರೆ. ನನ್ ಮುಂದೆ ನೀನು ಏನು ಇಲ್ವೋ ಅನ್ನೋ ರೀತಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅಂಡ್ ಎರಡೆರಡು ಬಾರಿ ಸ್ಟ್ರೋಮನ್ ಎಕ್ಸ್ಪ್ರೆಸ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಲಿಟರಲಿ ಕಾಯ್ಸು ಸ್ಟ್ರೋಮನ್ ಎಕ್ಸ್ಪ್ರೆಸ್ ನ ಕನೆಕ್ಟ್ ಮಾಡಿದಾಗ ನಮ್ಮ ಜಾಕೋ ಫಾಟೋ ಅವರು ಆರಿ ಹೋಗಿ ಅನೌನ್ಸರ್ ಟೇಬಲ್ ಹತ್ರ ಬೀಳ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ನಾನಂತೂ ಆ ಒಂದು ಮೂಮೆಂಟ್ ಅಲ್ಲಿ ಏನ್ ಆಗ್ತಾ ಇದೆ ಗುರು ಅನ್ಕೋಬಿಟ್ಟೆ. ಅಂಡ್ ಮೂರನೇ ಬಾರಿ ಸ್ಟ್ರೋಮನ್ ಎಕ್ಸ್ಪ್ರೆಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಜಾಕೋ ಫಾಟೋ ಅವರು ಅದನ್ನ ರಿವರ್ಸ್ ಮಾಡಿ ಅನೌನ್ಸರ್ ಟೇಬಲ್ ಮೇಲೆ ಒಂದು ಸುಮೋವನ್ ಡ್ರಾಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿಂದ ನಮ್ಮ ಜಾಕೋ ಫಾಟೋ ಅವರು ಕಂಪ್ಲೀಟ್ ಅಪ್ಪರ್ ಎಂಡ್ ನ ತಗೋತಾರೆ. ಅವರು ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಅಟ್ಯಾಕ್ ಮಾಡಿಕೊಂಡು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಹೋಗಿ ಕಾರ್ನರ್ ಅಲ್ಲಿ ಕೂರಿಸಿ 6 ಬಾರಿ ಹಿಪ್ ಅಟ್ಯಾಕ್ ನ ಕಂಟಿನ್ಯೂಸ್ ಆಗಿ ಹೊಡಿತಾ ಇರ್ತಾರೆ. ರೆಫ್ರಿನೂ ಬಂದು ತಡೆಯೋದಕ್ಕೆ ಟ್ರೈ ಮಾಡಿದಾಗ ರೆಫ್ರಿನೂ ಕೂಡ ತೆಗೆದು ರಿಂಗ್ ಇಂದ ಕೆಳಗಡೆ ಎಸಿದ್ದಾರೆ ಅಂತಾನೆ ಹೇಳ್ಬಹುದು. ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಹಿಪ್ ಅಟ್ಯಾಕ್ ನ ಹೊಡಿತಾ ಇರ್ತಾರೆ. ನಮ್ಮ ಬ್ರಾನ್ ಸ್ಟ್ರೋಮನ್ ಅವರಿಗೆ ಇಲ್ಲಿ ರಕ್ತ ಕೂಡ ಬರುತ್ತೆ. ಅಂಡ್ ಅದಾದ್ಮೇಲೆ ರೆಫ್ರಿ ಈ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಜಾಕೋ ಫಾಟೋ ಅವರಿಗೆ ಇನ್ನೂ ಕೂಡ ಕೋಪ ಬಂದು ಸ್ಟೀಲ್ ಚೇರ್ ನ ತಗೊಂಡ್ ಬರ್ತಾರೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಅಷ್ಟೊತ್ತಿಗೆ ಅಫಿಷಿಯಲ್ಸ್ ಗಳು ರೆಫ್ರೀಸ್ ಗಳೆಲ್ಲ ಬಂದ್ಬಿಟ್ಟು ಇವ್ರನ್ನ ತಡೆಯೋದಕ್ಕೆ ನೋಡ್ತಾರೆ. ಆದ್ರೂ ಕೂಡ ನಮ್ಮ ಜಾಕೋ ಫಾಟೋ ಅವರು ನಿಲ್ಲಿಸ್ತಾಳೆ ಹಿಪ್ ಅಟ್ಯಾಕ್ ಗಳನ್ನ ಹೊಡೆದ್ಬಿಟ್ಟು ಮೂನ್ ಸಾಲ್ಟ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎರಡೆರಡು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಹೋಗ್ತಾ ಇರ್ತಾರೆ. ಮತ್ತೆ ಬಂದ್ಬಿಟ್ಟು ಮತ್ತೊಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಟಾಮಾ ಟೋಂಗಾ ಅವರು ಕೂಡ ಇವತ್ತು ಬಂದು ಜಾಕೋ ಫಾಟೋ ಅವ್ರನ್ನ ಕರ್ಕೊಂಡು ಹೋಗೋದ್ರಲ್ಲಿ ಸಹಾಯ ಮಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ಇವತ್ತು ನಮ್ಮ ಜಾಕೋ ಫಾಟೋ ಅವರ ಇನ್ನ ಒಂದು ರೂಪ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಕ್ರೌಡ್ ಈ ಒಂದು ಟೈಮ್ ಅಲ್ಲಿ ಜಾಕೋ ಫಾಟೋ ಅವರಿಗೆ ಚಿಯರ್ ಮಾಡ್ತಾ ಇರ್ತಾರೆ. ಜಾಕೋಬ್ 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 ಅಂತ ಚಾಂಟ್ ಗಳನ್ನ ಮಾಡ್ತಾ ಇರುತ್ತೆ. ನನಗಂತೂ ಆ ಒಂದು ಚಾಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವರು ಎಂಟ್ರಿ ಮಾಡ್ಬೇಕಾದ್ರೇನೆ ನಮ್ಮ ಮೈಕಲ್ ಕೋಲ್ ಅವರು ಜಾಕೋ ಫಾಟೋ ಅವರ ಬಗ್ಗೆ ತುಂಬಾ ಒಳ್ಳೆ ಗುಣಗಾನಗಳನ್ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಜಾಕೋ ಫಾಟೋ 18 ವರ್ಷ ಆಗೋದಕ್ಕಿಂತ ಮುಂಚೆನೆ ಜೈಲಲ್ಲಿ ಇದ್ದ. ಕೆಲವೊಂದಷ್ಟು ತಿಂಗಳು ಜೈಲಲ್ಲಿ ಇದ್ಮೇಲೆ ಅವನು ಹೊರಗಡೆ ಬಂದು ಮ್ಯಾಟ್ ಮೇಲೆ ಮಲ್ಕೋತಾ ಇದ್ದ. ಅದಾದ್ಮೇಲೆ ಅವನು ತನ್ನ ಫ್ಯಾಮಿಲಿ ಮೆಂಬರ್ಸ್ ಮಾಡಬೇಕಾದಂತಹ ವೃತ್ತಿನ ಮಾಡಬೇಕು ಅನ್ಕೊಂಡ. ಅಂಡ್ ಯಾವ ಕೆಲಸನ ಅವನು ಜೈಲಿಗೆ ಹೋಗ್ಬೇಕಾದ್ರೆ ಮನುಷ್ಯರನ್ನ ಹೊಡೆದು ಇಲ್ಲೀಗಲ್ ಆಗಿ ಮಾಡೋದ್ನೋ ಅವನು ಈ ಒಂದು ವೃತ್ತಿಗೆ ಬಂದು ಲೀಗಲ್ ಆಗಿ ನಾನು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ WWE ಗೆ ಬಂದು ಜಾಯಿನ್ ಆದೆ ಅಂತ ಜಾಕೋ ಫಾಟೋ ಅವರ ಕಥೆನ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ಇವತ್ತು ಜಾಕೋ ಫಾಟೋ ಅವರ ಬುಕಿಂಗ್ ಮಾತ್ರ ಸಖತ್ತಾಗಿತ್ತು. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು
ಅಂತಾನೆ ಹೇಳ್ಬಹುದು. ಮ್ಯಾಚ್ ಪೂರ್ತಿನೂ ಕೂಡ ನಮ್ಮ ಗಂತರ್ ಅವರು ಜೇವುಸ್ ಅವರ ಕೈಯಿಂದ ಸೂಪರ್ ಕಿಕ್ ನ ತಿನ್ನೋದನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಫೈನಲಿ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಜೇವುಸ್ ಅವರು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಪವರ್ ಬಾಂಬ್ ಹಾಗೆ ಡ್ರಾಪ್ ಕಿಕ್ ಕಾಂಬೋನು ಕೂಡ ಹೊಡಿತಾರೆ. ಬಟ್ ನಮ್ಮ ಜೇವುಸ್ ಅವರು ಕಿಕ್ ಔಟ್ ಮಾಡ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಕ್ಯಾಮ್ರಾ ಆಂಗಲ್ ಬಾಚಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಕ್ಲಿಯರ್ ಆಗಿ ನಮ್ಮ ಗಂತರ್ ಅವರು ಜೇವುಸ್ ಅವರ ಬಳಿ ಮಾತಾಡ್ತಿರೋದು ಕೂಡ ನಮಗೆ ಕಾಣಿಸ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಅದು ಕ್ಯಾಮ್ರಾ ಆಂಗಲ್ ಬಾಚು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಜೇವುಸ್ ಅವರು ಗಂತರ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡಿ ಒಂದು ಫ್ಲಾಶ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಅಲ್ಲಿ ನಾನು ಓಕೆ ಜೇವುಸ್ ಅವರು ಗೆದ್ರಲ್ಲ ಗುರು ಅನ್ಕೋಬಿಟ್ಟೆ, ಬಟ್ ನಮ್ಮ ಗಂತರ್ ಅವರು ಕಿಕ್ ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಕಿಕ್ ಔಟ್ ಮಾಡಿದ್ಮೇಲೆ ನಮ್ಮ ಗಂತರ್ ಅವರು ಜೇವುಸ್ ಅವರಿಗೆ ಏನು ಹೇಳ್ತಾರೆ. ಅಂಡ್ ಹಂಗೆ ನಮ್ಮ ಜೇವುಸ್ ಅವರು ಇನ್ನ ಒಂದು ಸ್ಪಿಯರ್ ಹಾಕೋದಕ್ಕೆ ಹೋಗ್ತಾರೆ. ಸ್ಪಿಯರ್ ಹಾಕ್ಲಿಲ್ಲ, ಅವರು ನಿಧಾನಕ್ಕೆ ಬರ್ತಾರೆ. ಅಂಡ್ ಹಂಗೆ ನಮ್ಮ ಗಂತರ್ ಅವರು ಜೇವುಸ್ ಅವರಿಗೆ ಎರಡೆರಡು ಪವರ್ ಬಾಂಬ್ ನ ಹಾಕಿ ಜೇವುಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ನಾನು ಜಾಕೋಬ್ ಫಾಟು ಹಾಗೆ ಕಾಂಟ್ರಾಕ್ಟ್ ಸೈನಿಂಗ್ ಮೈನ್ ಇವೆಂಟ್ ಮ್ಯಾಚ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಮ್ಗೆ ಅನಿಸ್ತು ಇವತ್ತಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.